ಯಾದಗಿರಿ ಜಿಲ್ಲೆಯ ಸುರಪುರ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪಡಿತರ ಚೀಟಿ ಹಾಗೂ ತಿದ್ದುಪಡಿ ಮತ್ತು ಸೇರ್ಪಡೆ ಹಾಗೂ ಡಿಲಿಟೇಷನ್ ಅರ್ಜಿಗಳು ಸಲ್ಲಿಸುವ ಸಲುವಾಗಿ ತಮ್ಮ ಕಚೇರಿಯಲ್ಲಿ ಆನ್ಲೈನ್ ಕೇಂದ್ರವನ್ನು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ಆಹಾರ ನಿರೀಕ್ಷಕರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ತಾಲೂಕಿನಾದ್ಯಂತ ಪಡಿತರ ಚೀಟಿದಾರರಿಗೆ ದೊಡ್ಡ ಸಮಸ್ಯೆಯಾಗಿದ್ದು ಅವಿಭಕ್ತ ಕುಟುಂಬಗಳು ಬೇರೆ ಬೇರೆಯಾಗಿ ಮೊದಲಿರುವ ರೇಷನ್ ಕಾರ್ಡ್ಗಳನ್ನು ಪ್ರತ್ಯೇಕ ಮಾಡಿಕೊಳ್ಳುವುದಕ್ಕೆ ಡಿಲಿಟೇಷನ್ ಮಾಡುವುದಕ್ಕೆ ಮತ್ತು ತೆಗೆದು ಹಾಕುವುದಕ್ಕೆ ಹೊಸ ಅರ್ಜಿ ಸೇರ್ಪಡೆ ತಿದ್ದುಪಡಿ ಮಾಡುವುದಕ್ಕೆ ಸರ್ಕಾರ ಆದೇಶ ಮಾಡಿದ್ರೆ ತಹಸೀಲ್ದಾರ್ ಕಚೇರಿಯಲ್ಲಿ ಬಂದ್ ಮಾಡಿ ಖಾಸಗಿ ವ್ಯಕ್ತಿಗೆ ನೀಡಿ ಅವರಿಂದ ಅಕ್ರಮವಾಗಿ ಹಣವನ್ನು ವಸೂಲಿ ಮಾಡಿಕೊಂಡು ಯಾರು ಹಣವನ್ನು ಕೊಟ್ಟಿರ್ತಾರೋ ಅಂತವರಿಗೆ ಆದಾಯ ಸ್ವಾಮಿ ಆಹಾರ ನಿರೀಕ್ಷಕರು ಇವರು ಅಪ್ರೂವಲ್ ಮಾಡುತ್ತಾರೆ. ಆಹಾರ ಇಲಾಖೆಯಿಂದ ಭ್ರಷ್ಟಾಚಾರ ತಾಣವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಯಾದಗಿರಿ ಇವರು ತಹಸೀಲ್ದಾರರಿಗೆ ಮನವಿ ಪತ್ರ ನೀಡಿದರು. ಒಂದು ವೇಳೆ ಯಾವುದೇ ಕ್ರಮ ಜರುಗಿಸದೆ ಹೋದಲ್ಲಿ ಉಗ್ರವಾದ ಹೋರಾಟ ಮಾಡೋದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವಂತಹ ಆಹಾರ ನಿರೀಕ್ಷಕರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಿ ಖಾಸಗಿ ವ್ಯಕ್ತಿ ಸೇವೆಯಿಂದ ತೆಗೆದುಹಾಕುವ ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ನಾವಾದ ಕನ್ನಡ ರಕ್ಷಣೆ ಬಗ್ಗೆ ಕನ್ನಡಿಗರಲ್ಲಿ ಜಿಲ್ಲಾ ಘಟಕ ಯಾದಗಿರಿ ಜಿಲ್ಲಾ ಯಾದಗಿರಿದ್ದು ತಮ್ಮಲ್ಲಿ ವಿನಿಸಿಕೊಳ್ಳಬೇಕೆಂದರೆ ಈಗ ಸದ್ಯದಲ್ಲಿ ತಾಲೂಕಿನಾದ್ಯಂತ ಪಡಿತರ ಚೀಟಿದಾರರಿಗೆ ದೊಡ್ಡ ಸಮಸ್ಯೆ ಆಗಿದ್ದು ವೈಯಕ್ತಿಕ ಕುಟುಂಬಗಳು ಬೇರೆ ಬೇರೆಯಾಗಿ ಮೊದಲಿರುವಂತಹ ರೇಷನ್ ಕಾರ್ಡ್ಗಳನ್ನು ಪ್ರತ್ಯೇಕ ಮಾಡಿಕೊಳ್ಳೋದಕ್ಕೆ ಡಿಲಿಟೇಷನ್